ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಜೀವ ಪ್ರತತಿ ಪ್ರಕೃತಿಗಳೆರಡು ಪ್ರತಿಮೆಗಳೆನಿಸಿಕೊಳ್ಳುತ್ತಿಹವು. ಇತರ ಕರ್ಮಗಳೆಲ್ಲ ಲಕ್ಷ್ಮೀಪತಿಗೆ ಪೂಜೆಗಳೆಂದು ಸ್ಮರಿಸುತ್ತ ಚತುರವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೇಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 25. ಶ್ರುತಿಗಳಾತನ ಮಾತು ವಿಮಲ ಸ್ಮೃತಿಗಳಾತನ ಶಿಕ್ಷೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಚಾರ್ಯರು ನಮ್ಮ ದ್ವಾರ ದೈಹಿಕ ಮಾನಸಿಕ ಬೌದ್ಧಿಕವಾದ ಸಮಸ್ತ ಕರ್ಮಗಳು ಅವನ ಪೂಜೆಗಳೆಂದು ಉತ್ತಮಾನುಸಂಧಾನದಿಂದ ಅರ್ಪಿಸುತ್ತಾ ನಿಷ್ಕಾಮನಾಗಿರಬೇಕು ಎಂದು ತಿಳಿಸುತ್ತಾರೆ. ಅನಂತ ಸಂಖ್ಯಾಕವಾದ ವೇದ ಸಮೂಹಗಳು ಅಪೌರುಷೇಯವಾದವು, ಅನಾದ್ಯನಂತ ಕಾಲದಿಂದಲೂ ನಿತ್ಯವಾಗಿವೆ. ಶ್ರೀ ಪರಮಾತ್ಮನು ವೇದಪುರುಷನು. ಸಕಲ ವೇದಗಳು ಆತನ ಅಪಾರ ಮಹಿಮಾತಿಶಯಗಳನ್ನು ಗುಣಸ್ತೋಮಗಳನ್ನು ಮುಖ್ಯ ಪ್ರವೃತ್ತಿಯಿಂದ ಹೊಗಳುತ್ತಿವೆ. ಈ ಕಾರಣದಿಂದ ಶ್ರುತಿಗಳಲ್ಲಿ ಹೇಳಿರುವ ಸಕಲ ವಾಕ್ಯಗಳು ವೇದ ಪ್ರತಿಪಾದ್ಯನು ಅವನನ್ನು ಹೊಗಳುವ ಮಾತುಗಳು. ಭಾಗವತಾದಿ ಇತಿಹಾಸ ಗ್ರಂಥಗಳು ವೇದಾನುಸಾರಿಯಾದ ಪೌರುಷೇಯ ಗ್ರಂಥಗಳು. ಇವುಗಳಿಗೆ ಸ್ಮೃತಿಗಳೆಂದು ಹೆಸರು. ಶ್ರುತ್ಯರ್ಥ ಪ್ರತಿಪಾದಕವಾದ ಈ ಸ್ಮೃತಿಗಳು ನಿರ್ದೋಷರಾದ ಶ್ರೀಮನ್ನಾರಾಯಣನ ಅವತಾರಭೂತರಾದ ಶ್ರೀ ವೇದವ್ಯಾಸ ಮಹರ್ಷಿಗಳಿಂದ ರಚಿತವಾದವು. ಅಂತಹ ಸ್ಮೃತಿಗತ ಮಾತುಗಳೆಲ್ಲವೂ ಶಿಕ್ಷಾರೂಪವಾದ ವಿಧಿ ನಿಷೇಧಾತ್ಮಕವಾದ ನಿಯಮಾವಳಿಗಳು. ಇವು ಭಕ್ತರ ಸಾಧನಕ್ಕೆ ಸಹಕಾರಿಯಾಗಿವೆ. ತ್ರಿವಿಧರಾದ ಸಕಲ ಜೀವವರ್ಗ ಮತ್ತು ಪೃಥಿವ್ಯಾದಿ ಭೂತ ಪಂಚಕಗಳು ಪ್ರಾಕೃತ ಸಂಬಂಧವಾದ ಜಡಗಳು ಈ ಸರ್ವೇಶ್ವರನ ಪ್ರತಿಮೆಗಳೆನಿಸುವವು. ಸಕಲ ಕರ್ಮಗಳ ಕರ್ತೃವು ಶ್ರೀ ಪರಮಾತ್ಮನೇ ಹೊರತು ಜೀವನಲ್ಲ. ಬಿಂಬಕ್ರಿಯಾದ್ವಾರ ಪ್ರತಿಬಿಂಬರಾದ ಜೀವರಲ್ಲಿ ಕರ್ಮಾಭಿವ್ಯಕ್ತಿ. ಕರ್ಮಾಂತರ್ಗತನಾದ ಶ್ರೀ ಪರಮಾತ್ಮನ ಭಗವದ್ರೂಪಗಳಿಗೂ ತಜ್ಜನಿತ ಫಲರೂಪವಾದ ಪುಣ್ಯ ಪಾಪ ಮಿಶ್ರ ಕರ್ಮಗಳಲ್ಲಿ ಅಂತರ್ಗತವಾದ ಭಗವದ್ರೂಪಗಳಿಗೂ ಜೀವನಾಧಿಷ್ಠಾನಗತನಾದ ಸ್ವಬಿಂಬಕ್ಕೂ ಐಕ್ಯ ಚಿಂತನಾ ಕ್ರಮವೇ ಶ್ರೀಶನಿಗೆ ಕರ್ಮಗಳ ಅರ್ಪಣೆ ಎಂದೆನಿಸುವುದು. ಇದರಿಂದ ಸಕಲ ಕರ್ಮಗಳು ಶ್ರೀ ಲಕ್ಷ್ಮೀರಮಣನಿಗೆ ಪೂಜೆಗಳೆಂದು ಉತ್ತಮ ಜ್ಞಾನಾನುಸಂಧಾನದಿಂದ ಮನಸ ಸ್ಮರಿಸುತ್ತಿರಬೇಕೆಂದು ತಿಳಿಸುತ್ತಾರೆ. ಶ್ರುತಿ ಸ್ಮೃತಿ ಮಮೈವಾಜ್ಞೆ ಕುರ್ಯಾದನುಸಾರತ ಎಂಬ ವಿಷ್ಣು ರಹಸ್ಯ ರೀತ್ಯ ಶ್ರುತಿ ಸ್ಮೃತಿ ಹರೇರಾಜ್ಞ ತಸ್ಯಾಹ ಮನುಗಸ್ಸದಾ ಎಂಬ ವಾಯುಪುರಾಣ ರೀತ್ಯ ವರ್ತಿಸಿರೆಂದು ಸಜ್ಜನರಿಗೆ ಹೇಳುತ್ತಾರೆ. ಮಾನವನಾಗಿ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ 4 ವಿಧವಾದ ಪ್ರಯೋಜನಗಳಿಗೆ ಪುರುಷಾರ್ಥ ಚತುಷ್ಟಯಗಳೆಂದು ಹೆಸರು. ಇವುಗಳ ಅಭಿಲಾಷೆ ಸಕಾಮ ಕರ್ಮಕ್ಕೆ ಹೊರತು ನಿಷ್ಕಾಮ ಮನವಲ್ಲ. ಇದರಿಂದ ಕನಸಿನಲ್ಲಿಯೂ ಸಹ ಚತುರ್ವಿಧ ಪುರುಷಾರ್ಥಗಳನ್ನು ಯಾಚಿಸದೆ ಸಹಜವಾದ ಭಕ್ತಿಯಿಂದ ನಿಷ್ಕಾಮ ಮಾಡಬೇಕೆಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.